Hi, hello, namaste, guys. Good morning. Welcome to my new vlog. So, guys, time ಬಂದು 4:05 ನಿಮಿಷ ಐತೆ. ಇಷ್ಟು ಬೇಗ ಯಾಕೆ ಎದ್ದಿದ್ದೀನಿ ಅಂದ್ರೆ ಹೇಳ್ತೀನಿ. ಆಕ್ಚುಲಿ ನಾನು ಎದ್ದಿದ್ದು 2:30ಗೆನೆ. 2:30ಗೆ ಎದ್ದು ಕಸ ಗುಡಿಸಿ ಮನೆ ಒರೆಸಿ ನಾನು ಸ್ನಾನ ಮಾಡಿದೆ. ನಮ್ಮಮ್ಮ ಎದ್ದು ಸ್ನಾನ ಮಾಡ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ರು. ಇವಾಗ ನಮ್ಮಮ್ಮ ರೆಡಿ ಆಗ್ತವ್ರೆ. ಇವಾಗ ಏನಿಲ್ಲ, ಪೂಜೆ ಮಾಡ್ಬಿಟ್ಟು ಹೊರಡ್ಬೇಕಷ್ಟೇ. ಎಲ್ಲಿಗೆ ಅಂತ ಹೇಳ್ತೀನಿ ಗೈಸ್, ನಮ್ಮಮ್ಮನೇ ಹೇಳ್ತಾರೆ. ಸೊ ಗೈಸ್ ನೋಡಿ, ಪೂಜೆ ಮಾಡಕ್ಕೆ ಎಲ್ಲ ರೆಡಿ ಆಗಿದೆ. ಪೂಜೆ ಒಂದು ಮಾಡಬೇಕು. ಮತ್ತೆ ಗೈಸ್ ನೋಡಿ, ನಾನೇ ರಂಗೋಲಿ ಬಿಟ್ಟಿರೋದು. ಇದು ಇಂಟ್ರೆಸ್ಟ್ ಅಂದ್ರೆ ಅಷ್ಟೇನೇನ್ ಚೆನ್ನಾಗಿಲ್ಲ, ಬಟ್ ಹೆಂಗೋ ಅಂದ್ರೆ ಗೈಸ್ ನಮ್ಮ ಮನೆ ಮುಂದೆ ಜಾಸ್ತಿ ಜಾಗ ಇಲ್ಲ, ಸೊ ಚಿಕ್ಕದಾಗಿ ಬಿಟ್ಟಿದ್ದೀನಿ. ಇವಾಗ ಪೂಜೆ ಮಾಡ್ಬಿಟ್ಟು ಹೋಗೋದಷ್ಟೇ ಗೈಸ್. ಇವಾಗ ಪೂಜೆ ಆಯ್ತು. ಮಮ್ಮಿ ಎಲ್ಗೋಯ್ತಾ ಇದ್ದಾವ ಇವತ್ತು? ಚಾಮುಂಡಿ ಬೆಟ್ಟ. ಜೋರಾಗಿ ಹೇಳು ಮಮ್ಮಿ, ಕೇಳ್ಸಲ್ಲ. ಚಾಮುಂಡಿ ಬೆಟ್ಟ. ಏನಕ್ಕೆ ಹೋಯ್ತಾ ಇರೋದು? ಏನಕ್ಕೆ ಅಂದ್ರೆ ಇವತ್ತು ಮೊದಲನೇ ಆಷಾಢ ಶುಕ್ರವಾರ ಅಲ್ವಾ, ಅದಕ್ಕೆ ಮೆಟ್ಲಿಗೆ ಅರಿಶಿನ ಕುಂಕುಮ ಹಚ್ಕೊಂಡು ಹೋಗೋ. ಏನಕ್ಕೆ ಅರಿಶಿನ ಕುಂಕುಮ ಹಚ್ಕೊಯ್ತಾ ಇರೋದು? ಏನಕ್ಕೆ ಅಂದ್ರೆ ಒಳ್ಳೇದಾಗ್ಲಿ. ಆಕ್ಚುಲಿ ಏನಂದ್ರೆ ಇವತ್ತು ಮೊದಲನೇ ಆಷಾಢ ಶುಕ್ರವಾರ. ಸೊ ಮೆಟ್ಲತ್ಕೊಂಡು ಹೋಗಿ ಅಂತ ಮೆಟ್ಲಿಗೆ ಅರಿಶಿನ ಕುಂಕುಮ ಹಚ್ಕೊಂಡು ಹೋಗೋದ ಅಂತ. ಸೊ ಇವಾಗ ಟೈಮ್ ಆಲ್ರೆಡಿ 5 ಗಂಟೆಗೆ 10 ನಿಮಿಷ ಐತೆ. ಇವಾಗ ಹೊರಡ್ಬೇಕು. ನನಗೆ ಕ್ಲಾಸು ಐತೆ 9:30ಗೆ. ಅಲ್ಲಿ ತನಕ ಬಂದು ಕಾಲೇಜಿಗೆ ಹೋಗ್ಬೇಕು. ಗೈಸ್ ಇವಾಗ ಪಾದದ ಹತ್ರ ಹೋಗ್ತಾ ಇದ್ದೀವಿ. ಅಂದ್ರೆ ಅಲ್ಲಿ ತನಕ ಗಾಡಿ ಇರಲ್ಲ, ಸೊ ಇಲ್ಲಿಂದಾನೇ ನಡ್ಕೊಂಡ್ತಾ ಇದೀವಿ ನಾವು. ಇನ್ನೊಂದೇನಂದ್ರೆ ಇಷ್ಟು ಬೇಗ ಬಂದಿದ್ ರೀಸನ್ ಒಂದು ಗೈಸ್, ನನ್ಗೆ ಕ್ಲಾಸ್ ಇದೆ 9:30ಗೆ, ಅದಕ್ಕೆ. ಮತ್ತೆ ಇನ್ನೊಂದು ಫುಲ್ ರಶ್ ಇರುತ್ತೆ ಆಷಾಢ ಅಂತ ಅಂದ್ಮೇಲೆ. ಸೊ ಬೇಗ ಹೋದ್ರೆ ಬೇಗ ಬರ್ಬೋದು ಅಂತ ಅಂದ್ಬಿಟ್ಟು ಇಷ್ಟು ಬೇಗ ಹೋಗ್ತಾ ಇದೀವಿ ಅಷ್ಟೇ. ಎಲ್ಲ ಹೋಗ್ತಾ ಇದಾರೆ ನಡ್ಕೊಂಡು, ನಾವು ಹೋಗ್ತಾ ಇದೀವಿ ಗೈಸ್. ಟೈಮ್ ಬಂದು 6 ಗಂಟೆಗೆ 10 ನಿಮಿಷ ಐತೆ. ಇವಾಗ ಸ್ಟಾರ್ಟ್ ಮಾಡಿದೀವಿ. ನೋಡೋಣ ಮೇಲ್ಗಡೆ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ. ಗಾಯ್ಸ್ ನಂದಿ ಹತ್ರ ಬಂದೆ. ಟೈಮು 6:35. 40 ಮಿನಿಟ್ಸ್ ತಗೊಂಡಿದ್ದೀನಿ ಕೆಳಗಡೆಯಿಂದ ನಂದಿ ಹತ್ರ ಬರಕ್ಕೆ. ಇನ್ನ ಮೇಲೆ ಹೋಗ್ಬೇಕು. ನಮ್ಮಮ್ಮ ಇನ್ನ ಬಂದಿಲ್ಲ. ನಮ್ಮಮ್ಮ ಬರೋ ತನಕ ವೇಟ್ ಮಾಡಿ ನಮ್ಮಮ್ಮ ಬಂದ್ಮೇಲೆ ಮತ್ತೆ ಹತ್ಬೇಕು. ಗೈಸ್ ಟೈಮು 7:30.
ಇವಾಗ ಮೇಡಕ್ ಬಂದೆ. ಆದ್ರೆ ದರ್ಶನ ಮಾಡಕ್ ಆಗಲ್ಲ ಗೈಸ್, ಟೈಮ್ ಆಗುತ್ತೆ. ಫುಲ್ ರಶ್ ಇದೆ ಗೈಸ್. ಟೈಮ್ ಬಂದು 7:45 ಆಯ್ತು. ಮೇಲ್ ತನಕ ಹೋದ್ವಿ, 7:30 ಆಯ್ತು ಹೋಗೋಷ್ಟ್ರಲ್ಲಿ. ಮೇಲ್ ಹೋದ್ವಿ, ಆದ್ರೆ ಅಲ್ಲಿ ದರ್ಶನ ಮಾಡಕ್ ಆಗಲ್ಲ ಗೈಸ್. ನಿಂತ್ಕೊಂಡ್ರೆ 5 hour ಬೇಕು ದರ್ಶನ ಮಾಡಕ್ಕೆ. ನೀವು ವಾಪಸ್ ಮತ್ತೆ ಮೆಟ್ಲು ಇಳಿತಾ ಇಲ್ಲ, ಯಾಕಂದ್ರೆ ಟೈಮ್ ಆಗುತ್ತೆ. ಬಸ್ ಹೋಗ್ತಾ ಇದೆ. ಸೊ ಗೈಸ್, ಇವಾಗ ಬಂದೆ. ಟೈಮು 9:15, 9:30 ಕ್ಲಾಸ್ ಇದೆ. ನಾನ್ ಬರ್ಬೇಕಾದ್ರೆ ಆನ್ ದ ವೇ ನನ್ ಫ್ರೆಂಡ್ಸ್ ಸಿಕ್ಕಿದ್ರು. ಅವ್ರು ಆಲ್ರೆಡಿ ಕ್ಲಾಸಿಗೆ ಹೋಗ್ತಾವ್ರೆ. ನಾನು ಇವಾಗ ಬಂದಿದ್ದೀನಿ ಮನೆಗೆ, ರೆಡಿಯಾಗಿ ಹೋಗ್ಬೇಕು. ಆ ಕ್ಲಿಪ್ಸ್ ಬೇಕಾದ್ರೆ ಹಾಕ್ತೀನಿ ನೋಡಿ. ಯಾವ್ದೋ ಜಾತ್ರೆಲಿ ಇಲ್ಲಿ ಪಾಷಾಣ ಮಾರೋಂತರ ಇದಾನೆ, ಕೋಟಿ ಗಟ್ಲೆ ಮಾತಾಡ್ತಾನೆ. 9:37, 9:30 ಕ್ಲಾಸ್ ಇರೋದು. ಬೇಗ ರೆಡಿ ಆಗ್ತಿ, ಇಲ್ಲಿ ತನಕ ಹೋಗೋದು ಸಿಕ್ತಾಯ್ತು. ಇವಾಗ ಬಸ್ ಸಿಕ್ಕಿದ್ರೆ ಸಾಕು, ಬಸ್ ಬೇಗ ಬಂದ್ರೆ ಸಾಕು. 10 ಗಂಟೆ ಟೈಮ್ ಆಗ್ಬಿಟ್ಟೈತೆ. ಬೇಗ ಬೇಗ ಹೋಗ್ತಾ ಇದೀನಿ. ಅಲೋ ಮಾಡ್ತಾರ ಇಲ್ವಾ ಗೊತ್ತಿಲ್ಲ, ಹೋಗ್ ನೋಡ್ಬೇಕು ಗೈಸ್. One eternity later. ಇವನೊಬ್ಬ ಜಗದೇಕ ಸುಂದರನಂತೆ, ಅವಳೊಬ್ಬ ಜಗದೇಕ ಸುಂದರಿಯಂತೆ. ಇವರ ಜನ್ಮಕ್ಕೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ರೀ ನೀವ್ ಯಾರ್ರಿ ನೀವು ಮಾತೆತ್ತು ರಿಂಗ್ ಹಿಡ್ಕ ಬಂದ್ಬಿಡ್ತೀರಲ್ರಿ. ಅದ್ನೂ ಹಿಡಿತಾರೆ. ಆಗಲ್ಲ ಗುರು, ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ. ಡಿಪ್ರೆಷನ್. ಸುಂದರ ಸುಂದರ ಇಂಟೆಗೆ ಕತ್ತಿನ ತೆಗಿಬೋದ? A few moments later. ಗೈಸ್, ಇವಾಗ ತಾನೇ ಮನೆಗ್ ಬಂದೆ. ಬರ್ಬೇಕಾದ್ರೆ ಅಲ್ಲೆಲ್ಲೋ ಹಾಗೆ ಮಾಡಿಲ್ಲ, ಕಾಲೇಜಲ್ಲಿ ಸ್ವಲ್ಪ ಮಾಡಿದ್ದೀನಿ. ಬೆಳಗ್ಗೆ 2:30 ಎದ್ದಿರೋದ್ರಿಂದ ತುಂಬಾ ನಿದ್ದೆ ಬರ್ತೈತೆ. ಕ್ಲಾಸ್ ಅಲ್ಲೂ ಅಷ್ಟೇನೆ, ಏನು ಲೆಕ್ಚರ್ ಕೇಳಕ್ಕೆ ಆಗ್ತಿರ್ಲಿಲ್ಲ. ಫುಲ್ಲು ನಿದ್ದೆ ಇವತ್ತು. ಇವಾಗ ಏನಿಲ್ಲ ಗೈಸ್, ಇವಾಗ ಟೈಮ್ 4 ಗಂಟೆ. ಇವಾಗ್ಲೇ ಮಧ್ಯಾಹ್ನ ಏನೋ ತಿಂತಿಲ್ಲ. ನಾನು ಬೆಳಗ್ಗೆ ತಿನ್ಕೊಂಡು ಹೋಗಿದ್ದೆ ತಿಂಡಿನ. ಇವಾಗ ಏನಾದ್ರು ತಿನ್ಬಿಟ್ಟು ಮಲ್ಕೊಬಿಡ್ತೀನಿ ಗೈಸ್. ಅಂತ ಫುಲ್ ನಿದ್ದೆ ಬರ್ತೈತೆ. ಸೊ ಅದಕ್ಕೆ ಬ್ಲಾಗ್ ಎಂಡ್ ಮಾಡ್ಬೇಡ ಅಂತ ಅಂದ್ಬಿಟ್ಟು ಮಾಡ್ತಾ ಇದೀನಿ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.